ಬಿಜೆಪಿಯ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬದಲಾವಣೆ. ಜಿವಿ ರಾಜೇಶ್ ಬದಲಾವಣೆ ಮಾಡಿ ಈಗ ಅಧಿಕೃತ ಘೋಷಣೆ ಹೊರಡಿಸಲಾಗಿದೆ. ಕಾರ್ಕಳದಲ್ಲಿ ನಡೆದ ಆರ್ಎಸ್ಎಸ್ ಸಭೆಯಲ್ಲಿ ಅಧಿಕೃತ ಘೋಷಣೆಯಾಗಿದೆ. 2 ವರ್ಷದಲ್ಲೇ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯ ಬದಲಾವಣೆಯಾಗಿದೆ. 2022ರಲ್ಲಿ ಅರುಣ್ ಕುಮಾರ್ ರನ್ನ ಬದಲಿಸಿ ರಾಜೇಶ್ಗೆ ಜವಾಬ್ದಾರಿಯನ್ನ ನೀಡಲಾಗಿತ್ತು. ರಾಜೇಶ್ಗೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗೆ ಹೊಸ ಹೆಸರು ಘೋಷಣೆ ಆಗಿಲ್ಲ. ಆರ್ಎಸ್ಎಸ್ ಸಾಮರಸ್ಯ ಗತಿ ವಿಧಿ ಪ್ರಾಂತ ಸಹ ಸಂಯೋಜಕರಾಗಿ ರಾಜೇಶ್ ನೇಮಕ ಆಗಿದ್ದಾರೆ. ಆರ್ಎಸ್ಎಸ್ನ ಇನ್ನೂ 2 ಜವಾಬ್ದಾರಿಗಳಲ್ಲಿ ಬದಲಾವಣೆ ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಇದೇ ವಿಚಾರಕ್ಕೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿಯಾದಂತಹ ಪ್ರಶಾಂತ್ ನಾಥ್ ಅವರು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಜಿವಿ ರಾಜೇಶ್ ಅವರ ಬದಲಾವಣೆ ಏಕಾಏಕಿ ಆದದ್ದ, ನಿರೀಕ್ಷಿತವಾಗಿತ್ತ, ಹೇಗೆ? ಇವತ್ತು ಬೆಳಿಗ್ಗೆ ಕಾರ್ಕಳದಲ್ಲಿ ನಡೆದಿರ್ತಕ್ಕಂಥ ಒಂದು RSS ನ ಸಭೆಯಲ್ಲಿ ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದ ಜಿವಿ ರಾಜೇಶ್ರನ್ನ ಬದಲಾಯಿಸುವ ನಿರ್ಣಯವನ್ನ RSS ತೆಗೆದುಕೊಂಡಿದೆ. ಇವತ್ತಿನ ಸಭೆಯಲ್ಲಿ ಜಿವಿ ರಾಜೇಶ್ ಅವರಿಗೆ ಬಿಜೆಪಿಯಿಂದ ಸಾಮರಸ್ಯದ ಒಂದು ಜವಾಬ್ದಾರಿಯನ್ನ ನೀಡಲಾಗಿದೆ. ಇದೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಯಾಕಂದ್ರೆ ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಜಿವಿ ರಾಜೇಶ್ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಚರ್ಚೆಯಲ್ಲಿದ್ರು. ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ರನ್ನ ಬದಲಾಯಿಸಿ ಬ್ರಿಜೇಶ್ ಚೌಟಾಗೆ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಮೈಸೂರಿನಲ್ಲಿ ಪ್ರತಾಪ್ ಸಿಂಹನ ಟಿಕೆಟ್ ಅನ್ನ ಬದಲಾಯಿಸಿ ರಾಜ ಮನೆತನದ ಯದುವೀರರನ್ನ ಕರೆತರುವಲ್ಲಿ ಬಿಜೆಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದ ಜಿವಿ ರಾಜೇಶ್ರ ಪಾತ್ರ ಬಹಳ ದೊಡ್ಡದಿತ್ತು ಅಂತಕ್ಕಂಥದ್ದು ಆಂತರಿಕವಾಗಿ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಅನೇಕ ವಿವಾದಗಳಿಗೆ ಕಾರಣ ಆಗಿತ್ತು ಮತ್ತು ಒಂದು ರೀತಿಯಾಗಿರ್ತಕ್ಕಂಥ RSS ನಲ್ಲೇ 2 ಬಣಗಳಿವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಟಿಕೆಟ್ ಹಂಚಿಕೆಯಲ್ಲಿ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಮಂಗಳೂರಿನ ಟಿಕೆಟ್ ಹಂಚಿಕೆಯ ಬಗ್ಗೆ ಕೂಡ ನಳಿನ್ ಕುಮಾರ್ ಕಟೀಲ್ರ ಟಿಕೆಟ್ ಅನ್ನ ಬದಲಾಯಿಸಲಿಕ್ಕೆ BL ಸಂತೋಷ್ರ ವಿರೋಧ ಇದ್ರೆ ಅವರ ಟಿಕೆಟ್ ಅನ್ನ ಬದಲಾಯಿಸಿ ಬ್ರಿಜೇಶ್ ಚೌಟಾಗೆ ಕೊಡುವಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮತ್ತು ಜಿವಿ ರಾಜೇಶ್ರ ಪಾತ್ರ ಬಹಳ ದೊಡ್ಡದು ಅಂತಕ್ಕಂಥ ಚರ್ಚೆ ನಡೆದಿತ್ತು. ಇನ್ನೊಂದು ಕಡೆ ಪ್ರತಾಪ್ ಸಿಂಹರ ಟಿಕೆಟ್ ಅನ್ನು ಬದಲಾಯಿಸಿದ ಸಂದರ್ಭದಲ್ಲಿ ಸ್ವತಃ ಪ್ರತಾಪ್ ಸಿಂಹ ಅವರೇ ಇಲ್ಲ RSS ನ ಪ್ರಚಾರಕರೊಬ್ಬರು ನನ್ನ ಟಿಕೆಟ್ ಅನ್ನ ಬದಲಾಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ ಸುದ್ದಿಗಳು ಕೂಡ ಬಂದಿದ್ದು. ಅದರಲ್ಲಿ ಜಿವಿ ರಾಜೇಶ್ ಪಾತ್ರ ಬಹಳ ದೊಡ್ಡದಿತ್ತು ಅಂತಕ್ಕಂಥ ಚರ್ಚೆ ಆಗ್ತಾ ಇತ್ತು. ಈಗ ಯಾವ ಕಾರಣದಿಂದ ಈ ಒಂದು ಜವಾಬ್ದಾರಿಯ ಬದಲಾವಣೆ ಮಾಡಲಾಗಿದೆ? ಯಾಕಂದ್ರೆ BL ಸಂತೋಷ್ ನೋಡಿ 2006-7ರಲ್ಲಿ ಅರವಿಂದ್ ಲಿಂಬಾವಳಿ ಮತ್ತು ವಾಮನಾಚಾರ್ಯರ ರಾಜ್ಯ ಸಂಘಟನಾ ಕಾರ್ಯದರ್ಶಿಯ ಜವಾಬ್ದಾರಿಯ ನಂತರ ಅಲ್ಲಿಯವರೆಗೆ ಸಂಘ ಪ್ರಚಾರಕರು ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಅನಂತ್ ಕುಮಾರ್ ನಂತರ ಅರವಿಂದ್ ಲಿಂಬಾವಳಿ ನಂತರ ವಾಮನಾಚಾರ್ಯರು ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ರು. 2006-7ರಲ್ಲಿ ಮೊದಲ ಬಾರಿಗೆ ಸದಾನಂದ ಗೌಡ್ರ ಅಧ್ಯಕ್ಷರಾದಾಗ RSS ನ ಪ್ರಚಾರಕರೊಬ್ಬರನ್ನ ಸಂಘಕ್ಕೆ ಕೊಡಬೇಕು, ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಬೇಕು ಅಂತಕ್ಕಂಥದ್ದಿತ್ತು. ಹೆಚ್ಚು ಕಡಿಮೆ 2018-19ರಲ್ಲಿ ಸಂತೋಷ್ ದಿಲ್ಲಿಗೆ ಹೋಗುವವರೆಗೂ ಕೂಡ ಅವರು ಕರ್ನಾಟಕದ ಸಂಘಟನಾ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು. ನಂತರ ಅರುಣ್ ಕುಮಾರ್ ಬಂದ್ರು. ಅರುಣ್ ಕುಮಾರರ ಸ್ವಭಾವದ ಬಗ್ಗೆ ಸಾಕಷ್ಟು ವೈಮನಸ್ಸುಗಳು ಮೂಡತೊಡಗಿದ್ದು ಅವರನ್ನ ಬದಲಾಯಿಸಿ 32 ವರ್ಷದ ಜಿವಿ ರಾಜೇಶ್ರನ್ನ ತರಲಾಗಿತ್ತು. ಜಿವಿ ರಾಜೇಶ್ರನ್ನ ಕೂಡ 2 ವರ್ಷಗಳಲ್ಲಿ ಬದಲಾಯಿಸಲಾಗಿದೆ. ಹೊಸ ಸಂಘಟನಾ ಕಾರ್ಯದರ್ಶಿಯನ್ನ RSS ಕೊಡುತ್ತಾ ಅಥವಾ ಈ ರಗಳೆನೇ ಬೇಡ ಅಂತಕ್ಕಂಥ ಕಾರಣಕ್ಕೋಸ್ಕರ RSS ಇನ್ ಮುಂದೆ ನಾವು ಪ್ರಚಾರಕರನ್ನ ಕೊಡಲ್ಲ ಅನ್ನುವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ ನೋಡ್ಬೇಕಾಗತ್ತೆ. ಆದ್ರೆ ತುಂಬಾ ಆಶ್ಚರ್ಯಕರವಾಗಿರ್ತಕ್ಕಂಥ ಬದಲಾವಣೆ. ರಾಜೇಶ್ರ ಬದಲಾವಣೆಯನ್ನ ಕೂಡ ಬಿಜೆಪಿಯ ಆಂತರಿಕ ಒಳಜಗಳದ ದೃಷ್ಟಿಯಿಂದಲೇ ನೋಡ್ಬೇಕಾಗತ್ತೆ. ವೀಣಾ, ಥ್ಯಾಂಕ್ ಯು ಪ್ರಶಾಂತ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.